ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬರೆದಿರತಕ್ಕಂತಹ ಸಾವಿರಾರು ನದಿಗಳು ಅನ್ನುವಂತಹ ಕವಿತೆಯ ಬಗ್ಗೆ ಇಲ್ಲಿ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ವೀರು ಕನ್ನಡ ಸರ್ ಅಂತ ಹೇಳಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ಈ ಕವಿತೆಯನ್ನ ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ, ಹೆಚ್ಚು ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಇವತ್ತಿನ ತರಗತಿಯಲ್ಲಿ ಭಾಗ 1 ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ, ನೀವು ಗಮನಿಸಬಹುದು. ಈಗ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸಾವಿರಾರು ನದಿಗಳು ಅನ್ನುವಂತಹ ಒಂದು ಕವಿತೆಯ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೇನೆ. ಈ ಎರಡೂ ಭಾಗಗಳನ್ನ ನೀವು ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ 18 ಅಂಕಗಳಿಗೆ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ. ಹೇಗೆ ಅನ್ನೋದಾದ್ರೆ, ಭಾವಾರ್ಥವನ್ನ 6 ಅಂಕದ ಪ್ರಶ್ನೆಗೆ ಕೇಳ್ತಾ ಹೋಗ್ತಾರೆ. ಕವಿಯ ಬಗ್ಗೆ ಇಲ್ಲಿ 2 ಅಂಕದ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ 16ರಿಂದ 18 ಅಂಕಗಳು ನನ್ನ ಈ ತರಗತಿಯಿಂದ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ, ಈಗ ನೇರವಾಗಿ ಭಾಗ 2ರ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ಪದ್ಯಗಳನ್ನ ಓದ್ತಾ ಅನಂತರ ಅದರ ವಿವರಣೆಗಳನ್ನ ನೀಡ್ತಾ ಹೋಗ್ತೀನಿ. ಯಾಕೆ ಅದರಿಂದ ಏನು ಉಪಯೋಗ ಅಂತಂದ್ರೆ, ಪರೀಕ್ಷೆಯ ಸಂದರ್ಭದಲ್ಲಿ ನಿಮಗೆ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಬಹು ಮುಖ್ಯವಾಗುತ್ತೆ. ಹಾಗೇನೆ ಇವತ್ತಿನ ತರಗತಿಯ ಕೊನೆಯಲ್ಲಿ ನಿಮಗೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಅವನ್ನ ಖಂಡಿತವಾಗೂ ಅದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ, ಈಗ ಇಲ್ಲೊಂದು ಕವಿತೆಯ ಕೆಲವು ಸಾಲುಗಳನ್ನು ನಾವು ಗಮನಿಸೋದಾದ್ರೆ, ಆಲ್ರೆಡಿ ಈಗ ಇಲ್ಲಿ 2ನೇ ಒಂದು ಪದ್ಯವನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ, ಈಗ 3ನೇ ಒಂದು ಪದ್ಯವನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಹೋಗ್ಬೋದು. ಹೇಗೆ ಅಂತಂದ್ರೆ, ಬೀದಿಯಲ್ಲಿ ನೋಡಿ, 2ನೇ ಪದ್ಯದಲ್ಲಿ ಬೀದಿಯಲ್ಲಿ, ಗಲ್ಲಿಯಲ್ಲಿ, ಬೇಲಿ ಮೆಳೆಯ ಮರೆಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ, ದಣಿ ಕೂರುವ ಪಟ್ಟದಲ್ಲಿ, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಅನ್ನುವಂತಹ ಈ ಸಾಲುಗಳನ್ನ ಗಮನಿಸ್ತಕ್ಕಂಥದ್ದು ನಾನು ಹಿಂದಿನ ತರಗತಿಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದೆ. ಹೇಗೆ ಅಸಮಾನತೆಯ ವಿರುದ್ಧ ಶೋಷಣೆಗೆ ಒಳಪಟ್ಟಿರ್ತಕ್ಕಂತಹ ಒಂದು ಸಮುದಾಯ ಹೇಗೆ ಪ್ರತಿಭಟನೆಯನ್ನ ಮಾಡುತ್ತೆ, ಹೇಗೆ ಹೋರಾಟದ ಹಾದಿಯನ್ನ ಹಿಡಿಯುತ್ತೆ, ಆ ಹೋರಾಟದ ಹಾದಿಯಿಂದ ಹೇಗೆ ಗೆಲುವನ್ನ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಹಾಗೇನೆ ನೋಡಿ, ಈ ಜನ ಸಾಗರದಂತೆ ಸೇರಿದ್ದಾರೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ, ಸಮಾಜದಲ್ಲಿ ತನ್ನ ಹಕ್ಕಿಗಾಗಿ ಹಾಗೇನೆ ಪ್ರತಿಭಟನೆಯಿಂದನೇ ಮಾತ್ರ ಸಾಧ್ಯ ಅನ್ನುವಂತಹ ಈ ಒಂದು ಇಲ್ಲಿ ದಲಿತ ಸಂವೇದನೆ ಹೇಗೆ ಪ್ರಕಟಗೊಂಡಿದೆ ಅಂತಕ್ಕಂಥದ್ದನ್ನ ಈ ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಸಾಲುಗಳಲ್ಲಿ ನೋಡಿ, ಇಲ್ಲಿ ನನ್ನ ಜನಗಳು ಅಥವಾ ಶೋಷಿತ ಜನಾಂಗ ನೀರಿನಂತೆ ಹರಿದು ಬಂದಿದ್ದಾರೆ, ನೀರಿನಂತೆ ಹರಿಯಬಲ್ಲವರು, ನೀರಿನಂತೆ ನಿಲ್ಲಬಲ್ಲವರು. ಅವರಲ್ಲಿ ಇಲ್ಲಿ ಅಷ್ಟು ಸಾಮರ್ಥ್ಯ ಇದೆ, ಅವರ ಶಕ್ತಿ ಅಂತಕ್ಕಂಥದ್ದು ಅನಂತವಾಗಿದೆ. ಬೀದಿಗಳಲ್ಲಿ, ಕೇರಿಗಳಲ್ಲಿ, ಬೇಲಿ ಮೆಳೆ ಮರೆಗಳಲ್ಲಿ, ಹೀಗೆ ಎಲ್ಲಾ ಕಡೆಯಲ್ಲೂ ಸೇರಿದ್ದಾರೆ ಜನರು. ಹಾಗೆ ಶೋಷಕರ ಮನೆಯಲ್ಲಿ ನೋಡಿ, ಶೋಷಕರು ಯಾರು ಇವರನ್ನ ತುಳಿಯೋದಿಕ್ಕೆ ಪ್ರಯತ್ನವನ್ನ ಮಾಡಿರ್ತಾರೋ, ಅಥವಾ ಏನೋ ಒಂಥರ ಕಟ್ಟ ಕಡೆಯ ವ್ಯಕ್ತಿ ಅಂತ ಇವರನ್ನ ಒಂದ್ ಕಡೆ ಶೋಷಣೆ ಮಾಡಿರ್ತಾರೋ, ಅವ್ರ ವಿರುದ್ಧ ಇಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಆ ಸಂದರ್ಭದಲ್ಲಿ ನೋಡಿ, ಶೋಷಕರ ಅವರ ಮನೆಯಲ್ಲಿಯೂ ಕೂಡ ತಮ್ಮ ಅಧಿಕಾರವನ್ನು ಸ್ಥಾಪಿಸಬಲ್ಲವು, ಅವರನ್ನ ಮೆಟ್ಟಿ ಅಂತಕ್ಕಂಥದ್ದು. ಹಾಗೆ ದಣಿ ಎಂದುಕೊಂಡು ಜನರಲ್ಲಿ ಭಯ ಹುಟ್ಟಿಸಬಲ್ಲವರು. ಯಾರು ಹಿಂದೆ ನಾನು ದಣಿ, ನಾನು ಮೇಲ್ವರ್ಗದವನು, ನಾನು ಶ್ರೀಮಂತ ಅಂತ ಹೇಳಿ ಬಡವರಲ್ಲಿ ಯಾರು ಭಯವನ್ನ ಹುಟ್ಟಿಸ್ತಾ ಇದ್ರೋ, ಅಂತವರ ದರ್ಪವನ್ನ, ಅಂತವರ ಸೊಕ್ಕನ್ನ, ಅಂತವರ ಅಹಂಕಾರವನ್ನ ಮಣ್ಣು ಪಾಲು ಮಣ್ಣನ್ನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಈ ಸಮುದಾಯ ಧ್ವನಿ ಎತ್ತಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಸಮಾಜದಲ್ಲಿ ಯಾವಾಗ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾವ ಸ್ವಾತಂತ್ರ್ಯವನ್ನ ಪಡ್ಕೊಳ್ತಾನೋ, ತನ್ನ ಹಕ್ಕನ್ನ ಪಡ್ಕೊಳ್ತಾನೋ, ಆವಾಗ ಮಾತ್ರ ಈ ಜಗತ್ತು ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ, ಅದಕ್ಕೆ ಇಲ್ಲಿ
ಒಂದು ಸಮುದಾಯಗಳ ಪ್ರತಿಭಟನೆ ಹೋರಾಟವೇ ಆಗ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಆ ಏನು ತನ್ನ ದರ್ಪ, ತನ್ನ ಅಹಂಕಾರವನ್ನ ತೋರಿಸ್ತಾ ಇರತಕ್ಕಂತಹ ಮೇಲ್ವರ್ಗದ ಅಥವಾ ಶೋಷಕ ವರ್ಗದ ಜನರ ವಿರುದ್ಧ ಇವರು ಆ ಜನರಲ್ಲಿ ಭಯವನ್ನ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ, ಅಧಿಕಾರವನ್ನ ಸೆಳೆಯಬಲ್ಲವರು, ನಾವು ಕೂಡ ಅಧಿಕಾರವನ್ನ ಮಾಡಬಲ್ಲಂತಹ ವ್ಯಕ್ತಿಗಳು ಅಂತಕ್ಕಂಥದ್ದು, ಹಾಗೇನೆ ನಾವು ಅಧಿಕಾರ ಪಟ್ಟವನ್ನ ಹಿಡಿಯಬಲ್ಲವರು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ಎಲ್ಲೆಲ್ಲಿಯೂ ನೀರಿನಂತೆ ನಿಂತಿದ್ದಾರೆ. ಹಾಗೇನೆ ಪ್ರಜ್ಞೆ ಜಾಗೃತವಾಗಿ ನನ್ನ ಜನ ಇವತ್ತು ಶೋಷಣೆಯ ವಿರುದ್ಧ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಶೋಷಣೆಯನ್ನ ಮುಕ್ತ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಅಥವಾ ಶೋಷಣೆಯ ವಿರುದ್ಧ ಧ್ವನಿಯನ್ನ ಎತ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಎಷ್ಟರ ಮಟ್ಟಿಗೆ ಆ ಒಂದು ಪ್ರತಿಭಟನೆಯ ತೀವ್ರತೆ ಆಗಿರ್ಬೋದು, ಅಥವಾ ಆ ಅವರ ಶೋಷಣೆಯ ವಿರುದ್ಧ ಸಿಡಿದೇಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಿಡಿದೇಳ್ತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ಒಂದು ಸಮುದಾಯದ ಜನ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ನೋಡಿ, ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತ್ತು, ಇವರ ಕಂಠ ಕೇಳಿದೊಡನೆ ಅವರ ಧ್ವನಿ ಇಂಗಿತ್ತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ ಚೆಡಿಯೇಟು ಹೊಡೆದವರ ಕುತ್ತಿಗೆಯ ಹಿಡಿದರು ಅಂತಕ್ಕಂಥದ್ದು. ನೋಡಿ, ಹೇಗೆ ಹೋರಾಟದ ಕಾವು ಎಷ್ಟರ ಮಟ್ಟಿಗೆ ತೀವ್ರತೆಯನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇರ್ಬೋದು. ಇದು ಜಾತಿಯ ಹೆಸರಿನಲ್ಲಿ ಶತಶತಮಾನಗಳಿಂದಲೂ ಕೂಡ ಇಲ್ಲಿ ಅವಮಾನವನ್ನ ಸಹಿಸಿಕೊಂಡು ಬಂದಿರತಕ್ಕಂತಹ ಸಮುದಾಯ ಹೇಗೆ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಹೇಗೆ ಸಿಡಿದೇಳ್ತಾ ಇದೆ, ಹೇಗೆ ಕ್ರಾಂತಿಯನ್ನ ಮಾಡ್ತಾ ಇದೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು. ನೋಡಿ, ಶೋಷಿತರ ಒಂದು ಕ್ರಾಂತಿಗೆ ವಿಶೇಷ ಶಕ್ತಿ ಇದೆ ಅನ್ನೋದನ್ನ ನಾವು ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಇವರು ಅಥವಾ ನನ್ನ ಜನಗಳು ತಮ್ಮ ಹಕ್ಕು ಸ್ವಾತಂತ್ರ್ಯಗಳ ಬಗ್ಗೆ ಧ್ವನಿ ಎತ್ತಿದಾಗ ಶೋಷಕ ವರ್ಗ ಹೇಗಿದೆ ಅಥವಾ ಶ್ರೀಮಂತ ವರ್ಗ ಹೇಗಿದೆ, ಅವರ ಬಾಯಿ ಕಟ್ಟಿದೆ. ಅವರ ಧ್ವನಿ ಇಲ್ಲಿ ಶೋಷಿತರ ಧ್ವನಿಯನ್ನ ಕೇಳಿದೊಡನೆ ಅಲ್ಲಿ ಶೋಷಕ ವರ್ಗದ ಇಲ್ಲಿ ಧ್ವನಿ ಇಂಗಿದೆ, ಅವರಿಗೆ ಮಾತೇ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಇಲ್ಲಿ ದೊಡ್ಡ ಕ್ರಾಂತಿನೇ ನಡೀತಾ ಇದೆ. ಹಾಗೇನೆ ತಮ್ಮನ್ನ ಶೋಷಣೆ ಮಾಡಿದಂತಹ ವ್ಯಕ್ತಿಗಳ ಕುತ್ತಿಗೆಗೆ ಕೈ ಹಾಕಿದ್ದಾರೆ. ಕುತ್ತಿಗೆ ಕೈಗೆ ಹಾಕಿ ಹೋರಾಟದ ಹಾದಿಯನ್ನ ಹಿಡಿತಾ ಇದ್ದಾರೆ ಅಂತಕ್ಕಂಥದ್ದು. ಈ ಒಂದು ಸಮುದಾಯದ ಶೋಷಣೆಯ ವಿರುದ್ಧ ಒಗ್ಗಟ್ಟಿನಿಂದ ಇಲ್ಲಿ ಕ್ರಾಂತಿಯ ಬಿರುಗಾಳಿ ಹೇಗೆ ಬೀಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗೆ ಈ ಕ್ರಾಂತಿಯ ಒಂದು ಬಿರುಗಾಳಿ ಬೀಸಿದೆ, ಅಸಮಾನತೆಯ ವಿರುದ್ಧ ಹೇಗೆ ಸಮರ ಸಾರ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆಗಿನ ಕಾಲದ ಒಂದು ವ್ಯವಸ್ಥೆ ಹೇಗಿತ್ತು, ಅಥವಾ ಅಧಿಕಾರಶಾಹಿ ವರ್ಗ ಎಷ್ಟರ ಮಟ್ಟಿಗೆ ಶ್ರೀಮಂತರಿಗೆ ಅಥವಾ ಶೋಷಕ ವರ್ಗಗಳಿಗೆ ಹೇಗೆ ಬೆಂಬಲವನ್ನ ನೀಡ್ತಾ ಇದ್ದು ಅಂತಕ್ಕಂಥದ್ದು, ತನ್ನ ಅಧಿಕಾರವನ್ನ ಹೇಗೆ ಬಡವರ ಮೇಲೆ ಇಲ್ಲಿ ತನ್ನ ದರ್ಪವನ್ನ ತೋರಿಸ್ತಾ ಇದ್ದು ಅಂತಕ್ಕಂಥದ್ದನ್ನ ಈ 4ನೇ ಇಲ್ಲಿ ಪದ್ಯದ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಕವಿತೆಯ ಸಾಲುಗಳಲ್ಲಿ. ನೋಡಿ, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ವೇದ ಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ತರಗೆಲೆ ಕಸಕಡ್ಡಿಯಾಗಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತಕ್ಕಂಥದ್ದು. ನೋಡಿ, ಇಡೀ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಶ್ರೀಮಂತರ ಪರವಾಗಿ ನಿಂತಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಈ ಸಾಲೆಗಳನ್ನ ಓದಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ನೋಡಿ, ಹಾಗೆ ವ್ಯವಸ್ಥೆಯನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂತಹ ಇಲ್ಲಿ ರಕ್ಷಕರೇ ಭಕ್ಷಕರಾಗಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಉಳ್ಳವರ ಬೆಂಬಲಕ್ಕೆ ನಿಂತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಅದಕ್ಕೆ ರಕ್ಷಕರೇ ಭಕ್ಷಕರಾಗಿದ್ದಾರೆ ಇಲ್ಲಿ.
ಅಂದ್ರೆ ಸಮಾಜವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾವುದೋ ಬೇರೆ ಸಮಾಜವನ್ನ ರಕ್ಷಣೆ ಮಾಡೋದಕ್ಕೆ ನಿಂತಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಪೊಲೀಸರ ದೊಣ್ಣೆಗಳು ಅಥವಾ ಲಾಠಿಗಳು ಬಡವರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಬಡವರ ಬೆನ್ನ ಮೇಲೆ ಹರಿದಾಡುತ್ತಿವೆ ಅಂತಕ್ಕಂಥದ್ದು. ಏಜೆಂಟರು ಅಥವಾ ದಲ್ಲಾಳಿಗಳು ಶ್ರೀಮಂತರಿಗೆ ಸದಾ ಬೆಂಬಲಿಗರಾಗಿ ನಿಂತಿದ್ದಾರೆ ಅಂತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ನೋಡಿ, ಅಸಮಾನತೆ ಅಂತಕ್ಕಂಥದ್ದು ಹೇಗೆ ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥದ್ದು, ಸಾಮಾಜಿಕ ನ್ಯಾಯದಿಂದ ಎಷ್ಟರ ಮಟ್ಟಿಗೆ ಇಲ್ಲಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನೇ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಕೋಟೆ ಯಾವುವು ಅಂದ್ರೆ ವೇದ ಶಾಸ್ತ್ರ ಪುರಾಣಗಳು ಒಂದ್ ರೀತಿಯಲ್ಲಿ ಶ್ರೀಮಂತರಿಗೆ ಅಥವಾ ಮೇಲ್ವರ್ಗದ ಜನರಿಗೆ ಅವು ಕೋಟೆಯಂತೆ ನಿಂತಿವೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಉಳ್ಳವರ ಪರವಾಗಿವೆ, ವೇದ ಶಾಸ್ತ್ರ ಪುರಾಣಗಳು ಉಳ್ಳವರ ಪರವಾಗಿವೆ ಅಂತಕ್ಕಂಥ ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆಳುವ ವರ್ಗ ಅಥವಾ ಇಲ್ಲಿ ಆಳಿಸಿಕೊಳ್ಳುವ ವರ್ಗವನ್ನ ಯಾವ ರೀತಿ ಶೋಷಣೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಆಳುವ ವರ್ಗ ಅಥವಾ ಶೋಷಕ ವರ್ಗ ಅವರ ಕೈಯಲ್ಲಿ ಬಂದೂಕು ವಿಜೃಂಭಿಸುತ್ತಿದೆ ಅಂತಕ್ಕಂಥದ್ದು, ಬಂದೂಕುಗಳು ವಿಜೃಂಭಿಸ್ತಾ ಇದೆ ಅಂತಕ್ಕಂಥದ್ದು. ಹಾಗೆ ಅವೆಲ್ಲವನ್ನ ತರಗೆಲೆ ಕಸಕಡ್ಡಿಗಳಂತೆ ತೂರುವಂತೆ ಮಾಡುವುದಕ್ಕೆ ಇಲ್ಲಿ ಶೋಷಿತರ ವರ್ಗ ಒಂದು ಹೋರಾಟದ ಪ್ರತಿಭಟನೆಯ ತೀವ್ರತೆಯನ್ನ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ತನ್ನ ಹಕ್ಕನ್ನ ಪಡ್ಕೋಬೇಕು ಅಂತಂದ್ರೆ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಪ್ರತಿಭಟನೆಗಳೇ ಆಗ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಜನರಲ್ಲಿ ಸಾವಿರಾರು ನದಿಗಳಂತೆ, ಹೇಗೆ ಸಾವಿರಾರು ನದಿಗಳು ಸಾಗರವನ್ನ ಸೇರ್ತವೋ ಹಾಗೆ ಇಡೀ ಒಂದು ಸಮುದಾಯ ಎಲ್ಲರೂ ಕೂಡ ಒಟ್ಟಾಗಿ ಇಲ್ಲಿ ಅಸಮಾನತೆಯ ವಿರುದ್ಧ ಪ್ರತಿಭಟನೆ ಹೋರಾಟ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗೆ ಈ ಹೋರಾಟಕ್ಕೆ ಎಂತಹ ಒಂದು ಶಕ್ತಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹೋರಾಟದ ಸಾಗರ, ಈ ಸಾಗರಕ್ಕೆ ನಿತ್ಯ ಸಾವಿರಾರು ನದಿಗಳು, ಸಾವಿರಾರು ಜನರು ಸೇರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಈ ಒಂದು ವ್ಯವಸ್ಥೆಯೇ ಶ್ರೀಮಂತರ ಪರವಾಗಿ ನಿಂತರು. ಆದ್ರೆ ಎಲ್ಲಾ ದಲಿತ ಅಥವಾ ದಮನಿತರು ಒಗ್ಗಟ್ಟಿನಿಂದ ಹೋರಾಡಿದರೆ ಈ ಹೋರಾಟವೆಂಬ ಸಾಗರದಲ್ಲಿ ಶ್ರೀಮಂತರ ಪರವಾಗಿರುವಂತಹ ಇಡೀ ಈ ಒಂದು ವ್ಯವಸ್ಥೆಯನ್ನ ತರಗೆಲೆ ಕಸಕಡ್ಡಿಗಳಂತೆ ಕೊಚ್ಚಿಕೊಂಡು ಹೋಗುವಂತೆ ಮಾಡ್ಬೋದು ನಾವು ಅಂತಕ್ಕಂಥದ್ದು. ಯಾಕೆಂದ್ರೆ ಸಮಾಜವನ್ನ ಇಲ್ಲೆಲ್ಲ ಒಂದ್ ಕಡೆ ನಾವು ಬಿತ್ಬೋದು ಅಂತಕ್ಕಂಥದ್ದು. ಯಾಕೆಂದ್ರೆ ಅದಕ್ಕೆ ಶೋಷಣೆಯ ವಿರುದ್ಧ ಪ್ರತಿಭಟನೆಯ ಧ್ವನಿ ಎತ್ತಬೇಕು. ಯಾವಾಗ ಶೋಷಣೆಯ ವಿರುದ್ಧ ನಾವು ಪ್ರತಿಭಟನೆಯ ಧ್ವನಿಯನ್ನ ಎತ್ತೀವೋ ಹಾಗೆ ಸಮಾಜವನ್ನ ಎಲ್ಲೋ ಒಂದ್ ಕಡೆ ನಿರ್ಮಾಣ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ರೀತಿ ಹೋರಾಟದ ಹಾದಿಯನ್ನ ಹಿಡಿದಂತಹ ಸಮುದಾಯ ಒಂದ್ ರೀತಿಯಲ್ಲಿ ಕೊನೆಗೆ ಈ ವ್ಯವಸ್ಥೆಯನ್ನ ರಕ್ಷಕರು ಇಲ್ಲಿ ಇದ್ದಾರೆ, ಅವರು ಭಕ್ಷಕರಾಗಿದ್ರು, ಅವ್ರಿಗೆ ಇಲ್ಲ ಒಂದ್ ಕಡೆ ಬುದ್ಧಿ ಕಲಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡುತ್ತೆ. ಹಾಗೇನೆ ಇನ್ನೊಂದ್ ಕಡೆ ಅವರನ್ನ ಯಾವ ರೀತಿ ಮಾಡುತ್ತಪ್ಪ ಅಂದ್ರೆ, ಮಳೆ ಬಂದಂತ ಸಂದರ್ಭದಲ್ಲಿ ತರಗೆಲೆಗಳು ಕಸಕಡ್ಡಿಗಳು ಕೊಚ್ಚಿಕೊಂಡು ಹೋಗುವ ಹಾಗೆ. ಯಾಕೆಂತಂದ್ರೆ ಇಡೀ ಸಮುದಾಯದ ಒಂದು ಜನ ಏನಪ್ಪಾ ಅಂದ್ರೆ ಸಾಗರದಂತೆ ಸಾವಿರಾರು ನದಿಗಳು ಸಾಗರವನ್ನ ಸೇರುವ ಹಾಗೆ ಈ ಅಸಮಾನತೆ ಎನ್ನುವಂತಹ ಒಂದು ವ್ಯವಸ್ಥೆಯ ವಿರುದ್ಧ ಇಲ್ಲಿ ಸಿಡಿದೆದ್ದು ತನ್ನ ಗೆಲುವನ್ನ ಸಾಧಿಸುತ್ತೆ ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿ ನಾವು ಒಂದು ವಿಚಾರವನ್ನ ಗಮನದಲ್ಲಿಟ್ಕೋಬೇಕು. ನೋಡಿ, ಹೋರಾಟದ ಹಾದಿಯಲ್ಲಿ ಶೋಷಿತರು ಹೇಗೆ ಗೆಲುವನ್ನ ಸಾಧಿಸ್ತಾರೆ ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಈ ಸಾವಿರಾರು ನದಿಗಳು ಅನ್ನುವಂತಹ ಕವಿತೆಯ ಒಂದು ಸಾರಾಂಶ. ಈಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಸರ್? ಖಂಡಿತವಾಗಿಯೂ ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ. ನೀವು ನೋಡ್ಬೋದು, ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ ರೀತಿ ಪ್ರಶ್ನೆಗಳನ್ನ ಅವರು ರೈಸ್ ಮಾಡ್ಬೋದು ನಿಮಗೆ ಕೇಳಿದ್ರೆ? ನೋಡಿ, ಸಾವಿರಾರು ನದಿಗಳು ಕವಿತೆಯ ಆಶಯವನ್ನ ಕುರಿತು ಬರೆಯಿರಿ ಅಂತಕ್ಕಂಥದ್ದಾಗಿರ್ಬೋದು. ಆನಂತರದ ಎರಡನೇ ಪ್ರಶ್ನೆಯನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋದಾದ್ರೆ, ಸಾವಿರಾರು ನದಿಗಳು ಕವಿತೆಯಲ್ಲಿ ಹೋರಾಟದ ಕಿಚ್ಚು ಹೇಗೆ ಪ್ರಕಟಗೊಂಡಿದೆ ಅಂತಕ್ಕಂಥದ್ದು. ಹಾಗೇನೆ ಮೂರನೇ ಪ್ರಶ್ನೆಯನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ, ಸಾಮಾಜಿಕ ಕ್ರಾಂತಿಯ ಪರಿಣಾಮಗಳು
ಈ ಕವಿತೆಯಲ್ಲಿ ಹೇಗೆ ವ್ಯಕ್ತಗೊಂಡಿವೆ ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತಾರೆ. ಹಾಗೇನೆ ಆನಂತರದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಸಮಾಜ ಮತ್ತು ಸಮುದಾಯಗಳ ಬದಲಾವಣೆ ಆಗಬೇಕೆ ಎಂಬುದನ್ನ ಸಾವಿರಾರು ನದಿಗಳು ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ 5ನೇ ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ಅಸಮಾನತೆಯ ವಿರುದ್ಧ ಈ ತರದ ಪ್ರಶ್ನೆಗಳು ಕೇಳ್ತಾರೆ. ಅಸಮಾನತೆಯ ವಿರುದ್ಧ ಸಿಡಿದೆದ್ದ ಶೋಷಿತರ ಪ್ರತಿಭಟನೆಯು ಸಾವಿರ ನದಿಗಳು ಕವಿತೆಯಲ್ಲಿ ಈ ಪ್ರತಿಭಟನೆ ಹೇಗೆ ಫಲಿಸಿದೆ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಅಸಮಾನತೆಯ ವಿರುದ್ಧ ಸಿಡಿದೆದ್ದ ಶೋಷಿತರ ಪ್ರತಿಭಟನೆಯ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ಬೋದು. ಹಾಗೇನೆ ಕೊನೆಯ ಪ್ರಶ್ನೆ 7ನೇ ಪ್ರಶ್ನೆ, ಹೋರಾಟದ ಹಾದಿಯಲ್ಲಿ ಶೋಷಿತರ ಗೆಲುವನ್ನ ಸಾವಿರಾರು ನದಿಗಳು ಕವಿತೆಯಲ್ಲಿ ಹೇಗೆ ಚಿತ್ರಿಸಲಾಗಿದೆ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆಗಳು ತುಂಬಾ ಇವೆ, ಅಥವಾ ಸಂಭವನೀಯ ಪ್ರಶ್ನೆಗಳು ಅಂತಕ್ಕಂಥದ್ದನ್ನ ನಾನಿಲ್ಲಿ ಭಾವಿಸ್ತೇನೆ. ಹಾಗಾಗಿ ನನ್ನ ತರಗತಿಯನ್ನ ಕೇಳಿ ಹಾಗೇನೆ ಇನ್ನೂ ಅನೇಕ ಜನಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಧಾರೆಗಳನ್ನ ಹೊತ್ತು ತರ್ತೇನೆ. ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ.